ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರುತಿ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಟುಡೇ ವಿ ಆರ್ ಮೇಕಿಂಗ್ ಅ ವಿಡಿಯೋ ಅಬೌಟ್ Zudio haul. It's not like I don't speak English, but sometimes ನನಗೆ ಕೆಲವೊಂದು ವರ್ಡ್ಸ್ ಪ್ರೊನೌನ್ಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇದು ನನ್ನ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಆದರೆ ಅಲ್ಲಿ ಕುಕ್ಕಿಂಗ್ ವಿಡಿಯೋ ಅಷ್ಟೊಂದೇನು ಆಕ್ಟಿವ್ ಆಗಿ ಆಗ್ತಾ ಇಲ್ಲ. ಸೊ ನಾನು ಅಂದ್ಕೊಂಡೆ ಈ ಚಾನಲ್ನ ಐ ವಿಲ್ ಟರ್ನ್ ದಿಸ್ ಅರೌಂಡ್. I will also do a cooking channel and also little bit about my personal and my life. ಸೊ ನಾನು ನಿನ್ನೆ ಝೂಡಿಯೋಗೆ ಹೋಗಿದ್ದೆ. ಆ್ಯಕ್ಚುಲಿ ಇದು ನಾನು ಫಸ್ಟ್ ಟೈಮ್ ಝೂಡಿಯೋಗೆ ಹೋಗ್ತಾ ಇರೋದು. ಐ ನೆವರ್ ಬೀನ್ ಟು ಝೂಡಿಯೋ ಬಿಫೋರ್. ನಾನು ಕೇರಳದಲ್ಲಿದ್ದೀನಿ ಇವಾಗ. ಕೇರಳದಲ್ಲಿ ಪಾಲಕ್ಕಾಡ್ ಡಿಸ್ಟ್ರಿಕ್ಕಲ್ಲಿ ಒಂದು ಝೂಡಿಯೋ ಇದೆ. ನಾನು ಫಸ್ಟ್ ಟೈಮ್ ಅದೇ ಝೂಡಿಯೋಗೆ ಹೋಗಿದ್ದು. ಐ ಹ್ಯಾವ್ ಬೀನ್ ಟು ಮೆನಿ ಅದರ್ ಶಾಪ್ಸ್ ಆ್ಯಂಡ್ malls, but Zudio is first time. So the first product that I chose was eyeliner. ಸೊ ನೀವು ನೋಡ್ತಿರ್ಬೋದು, ಇದು ಬರೀ 99 ರೂಪಾಯಿ ಅಷ್ಟೇ. ಇದು ಶಿಮ್ರಿ ಐಲೈನರ್. ಇದರಲ್ಲಿ ಆರ್ಗನ್ ಆಯಿಲ್ಡ್ ಇದೆ. ಸ್ಮರ್ಚ್ ಪ್ರೂಫ್, ವಾಟರ್ ಪ್ರೂಫ್ ಅಂತ ಹೇಳಿದ್ದಾರೆ. ಎಷ್ಟು ವಾಟರ್ ಪ್ರೂಫೋ ಎಷ್ಟು ಸ್ಮರ್ಚ್ ಪ್ರೂಫೋ ಗೊತ್ತಿಲ್ಲ, ಬಟ್ ಟ್ರೈ ಮಾಡಿ ನೋಡುವ. ನನಗೆ ಮುಂಚೆ ಅಷ್ಟೊಂದು ಐಲೈನರ್ ಹಾಕ್ಲಿಕ್ಕೆ ಇಷ್ಟ ಇರ್ತಿರ್ಲಿಲ್ಲ. ಆದರೆ ಈಗ ವರ್ಕ್ ಡಿಮ್ಯಾಂಡ್ ಮಾಡೋದ್ರಿಂದ ನಾನು ಸ್ವಲ್ಪ ಮೇಕಪ್ ಮಾಡಬೇಕಾಗುತ್ತೆ. ಹಾಗಾಗ್ಬಿಟ್ಟು ನಾನು ಐಲೈನರ್ ಹಾಕ್ತೀನಿ. ಸೊ ಐಮ್ ಜಸ್ಟ್ ಗೋನಾ ಓಪನ್ ದಿಸ್ ಆ್ಯಂಡ್ ಐ ವಿಲ್ ಶೋ ಇಟ್ ಟು ಯು ಹೌ ಇಟ್ಸ್ ಲುಕ್ ಲೈಕ್. ನಾನು ಅಲ್ಲಿ ಟ್ರೈ ಮಾಡಿ ನೋಡಿದಾಗ ಇಟ್ ವಾಸ್ ರಿಯಲಿ ನೈಸ್. ಓಕೆ ಲೈಕ್ ದ್ಯಾಟ್. ಇದು ಸೊ really nice, really dark, and ನನಗೆ ಇದ್ರದ್ದು ಬ್ರಷ್ ಕೂಡ ತುಂಬ ಇಷ್ಟ ಆಯಿತು. ಚೆನ್ನಾಗಿದೆ, ಹೋಲ್ಡಿಂಗ್ ತುಂಬ ಗ್ರಿಪ್ ಇದೆ. ನೈಸ್, ಅಮೇಝಿಂಗ್. ಇದು ಬರೀ 99 ರೂಪಾಯಿ ಅಷ್ಟೇ. ನೋಡೋಣ, ಯೂಸ್ ಮಾಡಿ ನೋಡೋಣ. ನಾನು ಆ್ಯಕ್ಚುಲಿ ನಂದು ಫಸ್ಟ್ ಐಲೈನರು ಇಷ್ಟು ಕಡಿಮೆ ರೇಟಿಗೆ ನಾನು ತೊಗೊಳ್ತಾ ಇರೋದು. ನಾನು ಐಲೈನರ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ರೇಟಿಂದನೇ. ಆದರೆ ಕೆಲವೊಂದು ಸಲ ನಾವು ಕಡಿಮೆ ರೇಟಲ್ಲಿ ತೊಗೊಂಡಿದ್ದು ನಮ್ಮ ಸ್ಕಿನ್ ಜೊತೆ ಇಲ್ಲ ನಾವು ಯೂಸ್ ಮಾಡೋ ರೀತಿ ಆಗಿರ್ಬೋದು, ಅದರಿಂದ ನಮ್ಮ ಸ್ಕಿನ್ನಿಗೆ ತುಂಬ ಸೂಟ್ ಆಗುತ್ತೆ. ಐ ಆಮ್ ನಾಟ್ ಗೋನಾ ಜಡ್ಜ್ ದಿಸ್ ನಾವ್, ಬಟ್ ಐ ಆಮ್ ಜಸ್ಟ್ ಗೋನಾ ಯೂಸ್ ಇಟ್ ಆ್ಯಂಡ್ ಐ ವಿಲ್ ಸಿ ಹೌ ಇಟ್ಸ್ ಗೋಯಿಂಗ್ ಟು ಬಿ ಆನ್ ಮೈ ಸ್ಕಿನ್. ಸೊ ದ ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಕಾಜಲ್. ಸೊ ನಾನು ನಾರ್ಮಲಿ ಯಾವಾಗಲೂ ಅಪ್ಪರ್ ಲೈನೇ ಹಾಕೋದು, ಐಲೈನರ್ ಹಾಕೋದು. ಕಾಜಲ್ ಅಷ್ಟೊಂದು ಪ್ರಿಫರ್ ಮಾಡೋದಿಲ್ಲ. ಮುಂಚೆ ಮಾಡ್ತಾಯಿದ್ದೆ. ಐ ಯೂಸ್ ಟು ಯೂಸ್ ಮೆಬಿಲಿನ್. ಇಟ್ ವಾಸ್ ರಿಯಲಿ ಗುಡ್. ಬಟ್ ಸಮ್ಟೈಮ್ಸ್ ಅದು ಕಣ್ಣು ಕೆಳಗಡೆ ಎಲ್ಲ ಸ್ಮಡ್ಜ್ ಆಗ್ತಿತ್ತು. ಆಗ ನನಗೆ ಅಂಡರ್ ಐ ಎಲ್ಲ ಫುಲ್ ಡಾರ್ಕಾಗಿ ಕಾಣಿಸ್ತಿತ್ತು. ಆ ಒಂದು ಕಾರಣಕ್ಕೋಸ್ಕರ ನಾನು ಕಾಜಲ್ ಹಾಕೋದು ನಿಲ್ಲಿಸಿದ್ದೆ. ಬಟ್ ನಾನು ಝೂಡಿಯೋಗೆ ಹೋದಾಗ ನಾ ಕಾಜಲ್ ನೋಡಿದೆ. ಇಟ್ ಸೈಜ್ ಇದರಲ್ಲಿ ವಿಟಮಿನ್ ಇ ಇದೆ, ಅದಾದಮೇಲೆ ಸ್ಮರ್ಚ್ ಪ್ರೂಫ್ ಅಂತ ಇದೆ. ಇದು ಬಂದುಬಿಟ್ಟು 79 ರೂಪಾಯಿ, ಡಾರ್ಕ್ ಬ್ಲ್ಯಾಕ್. ಇದನ್ನು ಈಗಲೇ ಓಪನ್ ಮಾಡಿ ಟ್ರೈ ಮಾಡಿ ನೋಡೋಣ ಹೇಗಿದೆ ಅಂತ. ತುಂಬ ದಿನವೇ ಆಯಿತು ನಾನು ಕಾಜಲ್ ಪರ್ಚೇಸ್ ಮಾಡಿ. ನಾನು ಮುಂಚೆನೇ ಹೇಳಿದ ಥರ ಕೆಲವೊಂದು ಚೀಪ್ ಪ್ರಾಡಕ್ಟ್ಸ್ಗಳು ಕೂಡ ಸಮ್ಟೈಮ್ಸ್ ಇಟ್ ವರ್ಕ್ಸ್ ಬೆಟರ್ ವಿತ್ ಅವರ್ ಸ್ಕಿನ್. ಬಟ್ ಏನಂತ ಓಪನ್ ಮಾಡಿದ ತಕ್ಷಣವೇ ಕಟ್ ಆಯಿತು ಇಲ್ಲ. ಆ್ಯಂಡ್ ಐ ವಾಸ್ ರಾಂಗ್, ಐ ಡೋಂಟ್ ನೋ. ಏನಿದೆ, ಐ ಥಿಂಕ್ ನಾನು ಓಪನ್ ಮಾಡಿದಾಗ ಅದು ಸ್ವಲ್ಪ ಮೇಲ್ ಬಂದಿತ್ತು ಅನ್ಸುತ್ತೆ. ಲೆಟ್ಸ್ ಟ್ರೈ ಇಟ್ ಆನ್. ನೈಸ್. ಕಡೆ ಹಾಕಿ ನೋಡು. ಇಲ್ಲ, ಚೆನ್ನಾಗಿದೆ. ನೋಡೋಣ ಎಷ್ಟೊತ್ತು ಸ್ಟೇ ಆಗುತ್ತೆ ಅಂತ. ಅದಾದಮೇಲೆ ನನಗೆ ಇದು ಕೆಳಗಡೆ ಎಲ್ಲ ಬಂದರೆ ಇಷ್ಟ ಆಗೋದಿಲ್ಲ. ಐ ಹೋಪ್ ಇಟ್ ಡಸಂಟ್ ಸ್ಮರ್ಚ್ ಅಂಡರ್ನೀತ್. ಸೊ ನೆಕ್ಸ್ಟ್ ಕಾಜಲ್ ಆದಮೇಲೆ ನಾನು ತಗೊಂಡಿದ್ದು ಮಷ್ಕರ. ಸೊ ಝೂಡಿಯೋ ಮಷ್ಕರ. ಇದು 199 ರೂಪಾಯಿ. ಆ್ಯಕ್ಚುಲಿ ನಾನು ಇದನ್ನು ಟ್ರೈ ಮಾಡಿ ನೋಡಿದೆ ನಾನು ತೊಗೋಬೇಕಾದ್ರೆ. ಐ ರಿಯಲಿ ಲೈಕ್ ಡಿಟ್. ನಾನು ಇವಾಗಲೇ ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ನನಗೆ ಯಾಕೆ ಈ ಮಷ್ಕರ ಇಷ್ಟ ಆಯಿತು ಅಂತ ಹೇಳಿದ್ರೆ, ನಾನು ನಾರ್ಮಲಿ ಇವಾಗ ಮೇಬಿಲಿನ್ ಮಷ್ಕರ ಯೂಸ್ ಮಾಡ್ತೀನಿ. ಬಟ್ ನನಗದು ಸ್ವಲ್ಪ ಥಿಕ್ ಮತ್ತು ಹೆವಿ ಅಂತ ಅನಿಸುತ್ತೆ ನನ್ನ ಐಸ್ಗೆ.
ನಾನು ಇದನ್ನು ಯಾಕೆ ತೊಗೊಂಡೆ ಅಂತ ಹೇಳಿದ್ರೆ ನನಗೆ ಇದ್ರ ಪ್ಯಾಕಿಂಗ್ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ಇಟ್ಸ್ ವೆರಿ ಕ್ಯೂಟ್ ಆ್ಯಂಡ್ ಇಟ್ಸ್ ಸ್ಮಾಲ್ ಆ್ಯಂಡ್ I can fit this in my bag, in my makeup bag very easily. Oops, this is really hard to remove. Really? Video ಮಾಡಬೇಕಾದ್ರೆ ಈ ಥರ ಎಲ್ಲ ಆಗಬೇಕು. ಹಮಾರಯ್ಯ. ಓಕೆ, ಫೈನಲ್. ಸೊ ನಾನು ನಿಮ್ಗೆ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಇದು ಹೇಗಿದೆ ಅಂತ ಹೇಳಿಬಿಟ್ಟು. ಯು ಕ್ಯಾನ್ ಸಿ ಇಟ್ಸ್ ವೆರಿ ಪ್ಲೇನ್ ಸಿಲ್ವರ್ ಕೋಟೆಡ್, ಲೈಕ್ ಇಟ್ಸ್ ಚಿಕ್ಕ ಮಸ್ಕರ. ಆ್ಯಂಡ್ ಐ ಆಲ್ಸೋ ರಿಯಲಿ ಲೈಕ್ ದ ಬ್ರಷಸ್. ನೈಸ್. ತುಂಬ ಲೈಟ್ ಅಂತ ಅನ್ನಿಸ್ತು. ನಾನು ನೆನ್ನೆ ಕೂಡ ಟ್ರೈ ಮಾಡಿದಾಗ ಇದು ಇವಾಗಲೂ ಹಾಗೆ ಫೀಲ್ ಆಗ್ತದೆ. ಇಟ್ಸ್ ವೆರಿ ಲೈಟ್ ಆ್ಯಂಡ್ ಐ ಆಲ್ಸೋ ಲೈಕ್ ದ ಬ್ರಷ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ನಿಮಗೆ ಮಸ್ಕರ ಟ್ರೈ ಮಾಡಬೇಕು ಬೇರೆ ಅಂತ ಇದ್ದರೆ ಟ್ರೈ ಮಾಡಿ ನೋಡಿ. ಆಮೇಲೆ ನೆನ್ನೆ ರಾತ್ರಿ ನಾನು ನೆನ್ನೆ ಯೂಸ್ ಮಾಡಿದ್ಮೇಲೆ ಅದನ್ನು ವಾಶ್ ಮಾಡಿದೆ, ಐ ಮೀನ್ ವೈಪ್ ಮಾಡಿದೆ. ಇಟ್ ಕೇಮ್ ಔಟ್ ರಿಯಲಿ ಈಸಿ ಆಲ್ಸೋ. ಸೊ ದ ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಶೂಸು, ಆ್ಯಕ್ಚುಲಿ ಹೀಲ್ಸ್. ಸೊ ನಾನು ಇದೊಂದು ಪೇರ್ ಸ್ಲಿಪ್ಪರ್ಸ್ ತೊಗೊಂಡೆ, ಹೀಲ್ಸ್ ತೊಗೊಂಡೆ. ನನ್ನ ಸೈಜ್ ಬಂದುಬಿಟ್ಟು 36 ಮತ್ತು 35 ಮತ್ತು 36. ನಾರ್ಮಲಿ ನನ್ನ ಸೈಜ್ ಸಿಗೋದು ನನಗೆ ತುಂಬ ಕಷ್ಟ. ನಾನು ತುಂಬ ಕಷ್ಟಪಡ್ತೀನಿ ನನ್ನ ಸೈಜ್ ಸ್ಲಿಪ್ಪರ್ ಸಿಗಲಿಕ್ಕೆ. ನನಗೆ ಈ ಹೀಲ್ಸ್ ಕೂಡ ಇಷ್ಟ ಆಯಿತು. ಇಷ್ಟು ಲೆಂತ್ ಇದೆ, ನನಗೆ ನಡಿಲಿಕ್ಕೆಲ್ಲ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಮತ್ತು ಇದು ಪಾಯಿಂಟಿ ಕೂಡ ಇಲ್ಲ, ಸೊ ಇಟ್ಸ್ ರಿಯಲಿ ಕಂಫರ್ಟಬಲ್. ಆ್ಯಂಡ್ ಫ್ರಂಟಲ್ಲಿ ನೋಡಿದ್ರೆ ಸ್ವಲ್ಪ ಗ್ಲಾಸಿ ಮತ್ತು ಶೈನಿ ಲುಕ್ ಇದೆ, ಅದು ನನಗೆ ಇಷ್ಟ ಆಯಿತು. ನನ್ನ ಚೂಡಿದಾರ್ ಜೊತೆ ಎಲ್ಲ ಇದು ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ಅನಿಸುತ್ತೆ. ಇದು ಬಂದುಬಿಟ್ಟು 499, 500 rupees. I think it's worth it for 500 rupees. So the next one will be a primer. I bought a primer. ನಾನು ನಾರ್ಮಲಿ ಪ್ರೈಮರ್ ಯೂಸ್ ಮಾಡೋದಿಲ್ಲ ನನ್ನ ಸ್ಕಿನ್ಗೆ, ಬಿಕಾಸ್ ಏನಂತ ಹೇಳಿದ್ರೆ ನಾನು ಅಷ್ಟೊಂದು ಮೇಕಪ್ ಹಾಕೋದಿಲ್ಲ. ಪೌಡರ್ ಮಾತ್ರ ಹಾಕಿ ನಂದು ಐಸ್ ಮತ್ತು ಐಬ್ರೋಸ್ ಮತ್ತು ಲಿಪ್ಸ್ ಮಾಡ್ತೀನಿ. ಬಟ್ ಪ್ರೈಮರ್ ತೊಗೊಂಡೆ, ಸ್ವಲ್ಪ ಟ್ರೈ ಮಾಡಬೇಕಂತಿತ್ತು. ಇದು 149. ನಾನು ನಿಮಗೆ ಟ್ರೈ ಮಾಡಿಬಿಟ್ಟು ಇದು ಯಾವ ಥರ ಇತ್ತು ಅಂತ ಹೇಳ್ತೀನಿ. ಆ್ಯಂಡ್ next product I bought is they have cute face masks, lip mask and eye mask. There is something here. ಅದರಲ್ಲಿ ಒಂದು ಬಂದ್ಬಿಟ್ಟು ಐ ಮಾಸ್ಕ್. ಇದು ಹೈಲರೋನಿಕ್ ಆ್ಯಸಿಡ್ ಹೈಡ್ರೋಜೆಲ್ ಅಂಡರ್ ಐ ಪ್ಯಾಚ್. ಇಟ್ಸ್ ರಿಯಲಿ ನೈಸ್. ಲಿಪ್ ಮಾಸ್ಕ್. This is also with hyaluronic acid. It nourishes and hydrates the lips. I never tried lip mask, but let's try and see how it's going to be. I will give you the review. And the next thing I bought is a lip gloss. I tried this on. It has this slight maroon shimmery. You can see this one. This is really nice. It's 150 rupees and I really like it. And we'll see how it goes when I use it every day. ಆಮೇಲೆ ನಾನು ತಗೊಂಡಿದ್ದು ಒಂದು ಶಿಮರಿ ಐಲೈನರ್. ನಾನು ಬ್ಲ್ಯಾಕ್ ಐಲೈನರ್ ತೊಗೊಂಡಿದ್ದೀನಲ್ಲ, ಅದರಲ್ಲೂ ಸ್ವಲ್ಪ ಗೋಲ್ಡ್ ಶಿಮ್ಮರ್ ಇದೆ. ಬಟ್ ದಿಸ್ ಇಸ್ ಪ್ಯೂರ್ ಸಿಲ್ವರ್ ಶಿಮರಿ ಐಲೈನರ್. ನನ್ನ ಹತ್ರ ಒಂದು ಶಿಮ್ಮರ್ ಐಲೈನರ್ ಇಲ್ಲ. ಇದು ಬರೀ 99 ರೂಪಾಯಿ ಮಾತ್ರ. ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ಬಟ್ ನೆಕ್ಸ್ಟ್ ಏನಾದರೂ ವಿಡಿಯೋ ಮಾಡಿದ್ರೆ ಆ ವಿಡಿಯೋದಲ್ಲಿ ಖಂಡಿತವಾಗ್ಲೂ ನಾನು ಇದನ್ನು ಹಾಕ್ಕೊಳ್ತೀನಿ. ನಾನು ಆಗಲೇ ಹೇಳಿದಾಗೆ ನಾನು ಫೌಂಡೇಶನ್ ಯೂಸ್ ಮಾಡಲ್ಲ, ಬಟ್ ನಾನು ಒಂದು ಫೌಂಡೇಶನ್ ತೊಗೊಂಡೆ. ಇದು ಕ್ಯಾರಮೆಲ್ 0.5 ಫೌಂಡೇಶನ್. ನೀವು ನೋಡ್ಬೋದು ಇಲ್ಲೇ. ನಾನು ಇದನ್ನು ಅಪ್ಲೈ ಮಾಡಿದಾಗ ಇಟ್ ವಾಸ್ ವೆರಿ ಸಾಫ್ಟ್. ಒಂದು ಪೌಡರ್ ಫೀಲ್ ಕೊಡ್ತು ನನಗೆ. ನಾನು ಅದಕ್ಕೋಸ್ಕರ ತೊಗೊಂಡೆ. ಬಟ್ ವಿ ವಿಲ್ ಸಿ ಯಾವ ಥರ ಇರುತ್ತೆ ಇದು ನನ್ನ ಸ್ಕಿನ್ನಲ್ಲಿ ಅಂತ. ಬಟ್ ಅಗೇನ್ ಇದು 200 rupees ಮಾತ್ರ. ಲೆಟ್ಸ್ ಟ್ರೈ ಆ್ಯಂಡ್ ಸಿ ಹೌ ಇಟ್ ಗೋಸ್. ಆ್ಯಂಡ್ ದ ನೆಕ್ಸ್ಟ್ ಥಿಂಗ್ ಈಸ್ ದಿಸ್ ಬ್ಯೂಟಿಫುಲ್ ಕೀ ಬಂಚ್. ನನಗೆ ಈ ಕೀ ಬಂಚ್ ತುಂಬ ಇಷ್ಟ ಆಯಿತು. ನನಗೆ ಗೊತ್ತಿಲ್ಲ ಏನಕ್ಕೆ ತುಂಬ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು. ಇಟ್ ಹ್ಯಾಸ್ ಎವ್ರಿಥಿಂಗ್. ಐ ಥಿಂಕ್ ಐಮ್ ಗೋನಾ ಪುಟ್ ದಿಸ್ ಇನ್ ಟು ಮೈ ಹ್ಯಾಂಡ್ ಬ್ಯಾಗ್. ಇದು 99 ರೂಪಾಯಿ, ಆಲ್ಮೋಸ್ಟ್ 100 rupees. ಅದಾದಮೇಲೆ ನಾನು ಒಂದು ಜೊತೆ ಬಟ್ಟೆ ಕೂಡ ತೊಗೊಂಡೆ. ಐ ಮೀನ್ ಒಂದು ಜೊತೆ ಅಲ್ಲ, ಒಂದು ಟಾಪ್ ಬಟ್ಟೆ ಕೂಡ ತೊಗೊಂಡೆ. ದಿಸ್ ಈಸ್ ದ ಟಾಪ್, ಚೂಡಿದಾರ್ ಟಾಪ್. ಇದು ತುಂಬ ಇಷ್ಟ ಆಯಿತು ನನಗೆ. ಫ್ಯಾಬ್ರಿಕ್ ಆಗಿರ್ಬೋದು, ಅದಾದಮೇಲೆ ಡಿಸೈನ್ ಆಗಿರ್ಬೋದು ಇಷ್ಟ ಆಯಿತು. ತುಂಬ ಜನ ನನ್ನ ಫ್ರೆಂಡ್ಸು ಝೂಡಿಯೋದಲ್ಲಿ ಬಟ್ಟೆ ತೊಗೊಂಡಿರೋರು ಹೇಳಿದ್ದಾರೆ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ, ಒಂದೆರಡು ವಾಶ್ ಆದಮೇಲೆ
ಶ್ರಿಂಕ್ ಆಗುತ್ತೆ ಅಂತೆಲ್ಲ. ನಾನು ಫಸ್ಟ್ ಟೈಮ್ ಅಲ್ವಾ, ನೋಡಬೇಕು ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ಇದು 400 ರೂಪಾಯಿ. ಐ ವಿಲ್ ಯೂಸ್ ಆ್ಯಂಡ್ ಸಿ ಹೌ ಇಟ್ ಗೋಸ್. ಸೊ ಬೇಸಿಕಲಿ ಇದು ನನ್ನ ಝೂಡಿಯೋ ಶಾಪಿಂಗ್ ಡೇ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಈ ಮೇಕಪ್ ಐಟಮ್ ಎಲ್ಲ ಹಾಕ್ಕೊಂಡು ನಾನು ನಿಮ್ಮ ಮುಂದೆ ಬಂದು ಕೂತ್ಕೊಳ್ತೀನಿ. ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಐ ಆಮ್ ಆಲ್ಸೋ ವೆರಿ ಎಕ್ಸೈಟೆಡ್ ಟು ಟ್ರೈ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಬ್ಯೂಟಿಫುಲ್ ಡೇ.